ಮೈಸೂರು ಅರಮನೆ ಮೈದಾನ ಕುರಿತು ಸುಪ್ರೀಂ ಕೋರ್ಟ್ ಒಂದು ತಡೆಯಾಜ್ಞೆ ನೀಡಿದೆ. ಈ ಕುರಿತು ಕರ್ನಾಟಕ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಈ ವಿಚಾರಕ್ಕೆ ಮಾಜಿ ಸಚಿವ ಈಶ್ವರಪ್ಪ ಗರಂ ಆಗಿದ್ದು, ಇವರಿಗೆ ಬೇರೆಯವರ ಜಾಗದ ವಿಚಾರದಲ್ಲಿ ಆಗುವ ಸಂತೋಷ ಹುಬ್ಬಳ್ಳಿ ಪೊಲೀಸ್ ಮೇಲೆ ಕಲ್ಲು ತೂರಿದಾಗ ಎಲ್ಲಿ ಹೋಗಿತ್ತು ಎಂದು ಪ್ರಶ್ನೆ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಶಿವಮೊಗ್ಗದಲ್ಲಿ ಪೌರ ಕಾರ್ಮಿಕನ ಮೇಲೆ ಹಲ್ಲೆ ಪ್ರಕರಣವನ್ನ ಪ್ರಸ್ತಾಪಿಸಿ ರಾಜ್ಯದಲ್ಲಿ ಯಾರಿಗೂ ಭದ್ರತೆ ಇಲ್ಲವೆಂದು ಆಕ್ರೋಶ ಹೊರಹಾಕಿದ್ದಾರೆ. ನಾನು ಮಾನ್ಯ ಕಾನೂನು ಸಚಿವರು ಕೇಳಕ್ಕೆ ಇಷ್ಟಪಡ್ತೇನೆ. ಕಾನೂನು ಸಚಿವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ಪ್ರಜಾವಾಣಿ ನೋಡಿದೆ, ನನಗೆ ತೀರ್ಪು ಸಂತಸ ತಂದಿದೆ. ಯಾವ ತೀರ್ಪು? ಅರಮನೆ ಮೈದಾನಕ್ಕೆ 3,400 ಕೋಟಿ TDR ಹಾಕಿದ್ರಲ್ಲ, ಅದ್ರ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಸ್ವಲ್ಪ ರಿಲೀಫ್ ಸಿಕ್ತು ಅನ್ನೋದಕ್ಕೆ ತೀರ್ಪು ಸಂತಸ ತಂದಿದೆ. ಹುಬ್ಬಳ್ಳಿ ಗಲಭೆ ಬಗ್ಗೆ ನೀವು ಗೂಂಡಾಗಳನ್ನ ಆ ಕೇಸಿನ ರದ್ದು ಮಾಡಿದ್ರಲ್ಲ, ಅದಕ್ಕೆ ಛೀಮಾರಿ ಹಾಕಿದ್ರಲ್ಲ, ಆ ತೀರ್ಪು ನಿಮಗೆ ಸಂತಸ ತರಲಿಲ್ವಾ? ಹೋಗಿ ಸುಪ್ರೀಂ ಕೋರ್ಟಿಗೆ ನಾನು ಒತ್ತಾಯ ಮಾಡ್ತೇನೆ ರಾಜ್ಯ ಸರ್ಕಾರಕ್ಕೆ. ನಿಮ್ಮ ಏನು ರದ್ದು ಮಾಡಿದಿರಲ್ಲ, ನೀವು ಸಚಿವ ಸಂಪುಟ ತೀರ್ಮಾನವನ್ನು ಛೀಮಾರಿ ಹಾಕಿದಾರಲ್ಲ, ಆ ಜಡ್ಮೆಂಟ್ ತಗೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಿ. ನೀವು ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಹೇಳ್ರಿ, ನೀವು ಎಷ್ಟು ಜನ ಪೊಲೀಸ್ನವರು ಪೊಲೀಸ್ ಸ್ಟೇಷನ್ ನುಗ್ಗಿದ್ರು, ಎಷ್ಟು ಜನ ಪೊಲೀಸ್ನವರು ಜೀಪನ್ನು ಪುಡಿ ಪುಡಿ ಮಾಡಿದ್ರು, ಎಷ್ಟು ಜನ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ರು, ಕೊಡಿ ಸಾಕ್ಷಿ. ಹೋಗಿ ಪ್ರತಿಯೊಬ್ಬೊಬ್ಬ ಸಚಿವರು ನಾಚಿಕೆ ಆಗಬೇಕು ಸರ್ಕಾರಕ್ಕೆ. ಕೇವಲ ಮುಸಲ್ಮಾನರ ಸಂತೃಪ್ತಿ ಪಡೋದಕ್ಕೋಸ್ಕರ ಧರ್ಮ ಬೇಡ, ದೇಶ ಬೇಡ, ಸಂವಿಧಾನ ಬೇಡ. ನಿಮ್ಮ ಮನಸ್ಥಿತಿಯನ್ನು ನೀವು ಬದಲಾವಣೆ ಮಾಡಿಕೊಡ್ಲಿಲ್ಲ ಅಂತಂದರೆ ಖಂಡಿತ ನಾನು ಹೇಳ್ತೀನಿ, ಕೇವಲ ಕೋರ್ಟ್ ಛೀಮಾರಿ ಆಗೋದಲ್ಲ, ರಾಜ್ಯದ ಜನ ರಸ್ತೆಯಲ್ಲಿ ಹಿಡ್ಕೊಂಡು ಹೊಡಿತಾರೆ ನಿಮ್ಮನ್ನು. ಏನು ಸಿಕ್ಕರೋ ಅದು ತಗೊಂಡು ಹೊಡಿತಾರೆ. ಮೌನವಾಗಿದ್ದ ಒಬ್ಬ ಪೌರ ಕಾರ್ಮಿಕ ರಸ್ತೆಯಲ್ಲಿ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ದಿನ ಚುಡಾಯಿಸ್ತಿದ್ರು. ಅವ್ರ ಮನೆಗೆ ಹೋಗಿ ಹೇಳಿದ್ರು, ನೋಡಿ ದಿನ ಚುಡಾಯಿಸ್ತಾರೆ ಅಂತ. ಮಾರನೇ ದಿನ 9 ಜನ ಆ ಮುಸಲ್ಮಾನ್ ಗೂಂಡಾಗಳು ಚಾಕು ಹಾಕಿ ನುಗ್ಗಿ ಹೊಡೆಯಕ್ಕೆ ಹೋಗ್ತಾರಲ್ಲ, ಕೊಲೆ ಮಾಡೋಕ್ಕೆ ಪ್ರಯತ್ನ ನಡೆಸ್ತಾರಲ್ಲ, ಒಬ್ಬ ಸಚಿವರಿಗಾರು ಈ ಬಗ್ಗೆ ಒಂದು ಹೇಳಿಕೆ ಕೊಡೋಂಥ ಧೈರ್ಯ ಇದೆಯಾ? ಆ ಮುಸಲ್ಮಾನ್ ಗೂಂಡಾಗಳು ಕೊಲೆ ಮಾಡೋಂಥ ಪ್ರಯತ್ನ ಮಾಡಿದ್ರು, ಅವ್ರ ಬಗ್ಗೆನ ಕ್ರಮ ತಗೋತೀವಿ, ಒಬ್ಬರು ಹೇಳಿಕೆ ಕೊಟ್ರಾ? ಯಾಕೆ ಪೌರ ಕಾರ್ಮಿಕರು ಹಿಂದೂಗಳು ಅಂತ ಅಂದ ತಕ್ಷಣ ನಿಮಗೆ ತಾತ್ಸಾರನ? ಕೊಲೆ ಆದಮೇಲೆ ಅವ್ರ ಮನೆ ಹೋಗ್ತೀರಾ? ನಿಮ್ಮ ಮನಸ್ಥಿತಿ ಬದಲಾವಣೆ ಮಾಡಿಕೊಡ್ಲಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ನೀವು ಧರ್ಮ ವಿರೋಧಿಗಳು, ದೇಶ ವಿರೋಧಿಗಳು ಅಂತ ರಾಜ್ಯ ಜನ ಹಣೆಪಟ್ಟೆ ಕಟ್ತಾ ಇದ್ದಾರೆ.